ಸ ಎಲ್ಲ ಪತ್ರಕರ್ತರು ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮದು ಈಗ ಫಿನಿಕ್ಸ್ ಪಿಕ್ಚರ್ ಶೂಟಿಂಗಲ್ಲಿದ್ದೀನಿ. ದಯವಿಟ್ಟು ಹೇಳಿ ಸರ್ ಏನು ಸರ್ ಸಬ್ಜೆಕ್ಟ್ ಏನು? ಯಾಕಂತಂದರೆ ಎಲ್ಲ ಒಂದು ಮರ್ಡರ್ ಮಿಸ್ಟ್ರಿ ಅಂತ ಅನಿಸ್ತಿದೆ. ಸೊ ಏನು ಪ್ರೆಸೆಂಟಾಗಿ ನಡೆದಿರುವಂಥ ಘಟನೆಗೆ ಏನಾದ್ರು ರಿಲೇಟೆಡ್ ಇದೆಯಾ ಹೇಗೆ ಅಂತ? ಇಲ್ಲ, ಪ್ರೆಸೆಂಟ್ ನಡೆದಿರೋದಲ್ಲ ಸರ್, ಬಟ್ ನಡೆದಿರೋ ಘಟನೆನೇ ನಾನು ಡೈರೆಕ್ಟಾಗಿ ಅಂದರೆ ಸ್ಟ್ರೈಟ್ ನೇರೇಷನಲ್ಲಿ ಯಾವತ್ತು ಸಿನಿಮಾ ಮಾಡ್ತೀವಿ ನಡೆದಿರೋ ಘಟನೆನೇ ಇಟ್ಕೊಂಡು ಮಾಡೋದು. ನನ್ನ ಕೆರಿಯರಲ್ಲಿ ಲಾಕಪ್ ಡೆತ್ ಆಗಿರ್ಬೋದು, AK-47 ಆಗಿರ್ಬೋದು, ಮತ್ತು ಎಮರ್ಜೆನ್ಸಿ ಆಗಿರ್ಬೋದು, ಎಲ್ಲನೂ ಮಾಡಿದ್ದೀನಿ. ಇದು ಅಷ್ಟೇ, ಎಲ್ಲ ಒಂದು ಕಡೆ ನಡೆದಿರೋ ಘಟನೆಗಳನ್ನೆಲ್ಲ ಆಧರಿಸಿ ಈ ಸಿನಿಮಾ ಮಾಡ್ತಾರೆ. ಎಲ್ಲಿ ನಡೆದಿರೋ ಘಟನೆ ಯಾವ ಥರದ್ದು? ನಮ್ಮ ಕರ್ನಾಟಕದಲ್ಲೂ ನಡೆದಿದೆ, ಬಿಹಾರಲ್ಲಿ ನಡೆದಿದೆ, ಆಮೇಲೆ ಅಹಮದಾಬಾದಲ್ಲಿ ನಡೆದಿದೆ. ಇದನ್ನೆಲ್ಲ ತಗೊಂಡು ಆಮೇಲೆ ಮೇಯ್ನ್ ಬಾಂಬೆ ಅಲ್ಲೂ ನಡೆದಿದೆ. ಸೊ ಅದನ್ನೆಲ್ಲ ತಗೊಂಡು ಇಟ್ಕೊಂಡು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಅದನ್ನು ಮಾಡ್ತೀವಿ. ಏನು ಸಬ್ಜೆಕ್ಟು ಏನೇನು ಹೇಳಕೊಟ್ಟಿದ್ರಿ ಈ ಸಿನಿಮಾ ಮುಖಾಂತರ? ಒಂದು ಎಂಟರ್ಟೈನ್ಮೆಂಟ್ ಸರ್. ನಾನು 25 ವರ್ಷ ಆಯಿತು ಆ್ಯಕ್ಷನ್ ಪಿಕ್ಚರ್, ಒಂದು ಸ್ಟ್ರೈಟ್ ಪಿಕ್ಚರ್ ಮಾಡಿ, ಬರೀ ಕದ್ಬಿಟ್ಟೆ ಪಿಕ್ಚರ್ ಮಾಡ್ತಾ ಇದ್ದೆ. ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿದೆ, ಯಾರೂ ನನ್ನ ಮಾತು ಕೇಳಲಿಲ್ಲ. ಸೊ ಅದಕ್ಕೆ ನನಗೆ ನನ್ನ ಸ್ನೇಹಿತರು ಮತ್ತು ನಾವೆಲ್ಲ ವೆಲ್ವಿಷ ಇಟ್ಕೊಂಡು ನಾನು ಇದು ಆ್ಯಕ್ಚುಲಿ ಪಿಕ್ಚರ್ ಈ ಕತೆ ಬಂದು ನಾನು ದರ್ಶನ್ ಅವ್ರು ಮಾಡಬೇಕು ಅಂತ ಕತೆ ಮಾಡಿದ್ದು ಈ ಫಿಲಮ್ನ. ದರ್ಶನ್ ಅವರು ಬ್ಯುಸಿ ಇದ್ದರು, ಆಮೇಲೆ ನಮ್ಮದು ಅವ್ರದ್ದು ಕಮ್ಯುನಿಕೇಷನ್ ಸ್ವಲ್ಪ ಎಲ್ಲ ಗ್ಯಾಪ್ ಆಯಿತು. ಸೊ ಅದಕ್ಕೆ ನಾನು ಮೇಡಮ್ಗೆ ಹೇಳಿದೆ, ನಿಮಿಕಾ ಅವ್ರಿಗೆ, ಈ ಪಿಕ್ಚರ್ ಮಾಡೋಣ, ಜೊತೆಯಲ್ಲಿ ಮೇನ್ ಲೀಡ್ ನೀವು ಮಾಡಿ, ಲೇಡಿ ಓರಿಯೆಂಟೆಡ್. ಆಫ್ಟರ್ ದ ಕಿರಣ್ ಬೇಡಿ ಆದಮೇಲೆ ನಾನು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದೆ. ಅವ್ರು ಹೇಳಿದ್ರು, ಇಲ್ಲ ಹಂಗೆ ನಾನು ಓಕೆನಾ, ನಾನು ಲೇಡಿ ಓರಿಯೆಂಟೆಡ್ ಮಾಡ್ಬೋದು ಅಂತ. ನಿಜವಾಗ್ಲೂ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಳ್ಳೆ ಕಲಾವಿದೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಸಪೋರ್ಟಿವ್ ಆಗಿ ಇವರು ಭಾಸ್ಕರ್ ಅವರಾಗಲಿ, ಪ್ರಸನ್ನ ಮತ್ತು ವಿನೋದ್ ಕೇಣಿ, ಮೇಘ ಅವರು ಎಲ್ಲರೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಇದೊಂಥರ ನಡೆದಿರೋ ಇನ್ಸಿಡೆಂಟ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ಮಾಡ್ತಾರೆ. ದರ್ಶನ್ ಅವರು ಮಾಡಬೇಕು ಅಂತ ಪ್ಲಾನ್ ಇತ್ತು ಅಂತ ಹೇಳಿದ್ರೆ, ಇದು ಯಾವಾಗ ಆಗಿತ್ತು, ಈ ಕಥೆ ಯಾವಾಗಿತ್ತು, ಅವ್ರಿಗೇನಾರು ಎಕ್ಸ್ಪ್ಲೈನ್ ಮಾಡಿದ್ರಾ ಅಥವಾ ಹೆಂಗೆ ಹೀಗೆ ಇವಾಗ ಚೇಂಜ್ ಮಾಡಿದ್ದೆ? ದರ್ಶನ್ ಅವ್ರು ಯಾವತ್ತೂ ಕತೆ ಕೇಳಿಲ್ಲ ಸರ್ ನನ್ನ ಹತ್ರ. ಇವತ್ತವರೆಗೂ ಇಷ್ಟು ಪಿಕ್ಚರ್ 6 ಪಿಕ್ಚರ್ ಮಾಡಿದ್ದೀನಿ, ಅವ್ರ ಕಥೆನೇ ಗೊತ್ತಿಲ್ಲ, ಅವ್ರಿಗೆ ಯಾರಿಗೂ ಕತೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾವತ್ತು ನನ್ನ ಹತ್ರ ಕಥೆನೂ ಕೇಳಲ್ಲ. ಸೊ ಆ ಒಂದು ಅಡ್ವಾಂಟೇಜ್ ತೊಗೊಳ್ದೆ ನಾನು ಅವ್ರು ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾಗಳನ್ನ ಮಾಡಿದ್ದೀನಿ. ಆ ಸಿನಿಮಾಯಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ, ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರಿಂದ. ಸೊ ಅದಕ್ಕೆ ನನಗೆ ಸಂತೋಷ. ಅವರು ಅಷ್ಟೇ ರೆಸ್ಪೆಕ್ಟಬಲ್ ಆಗಿ ನನಗೆ ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಇವತ್ತವರೆಗೂ. ಸರ್ ಶೂಟಿಂಗ್ ಯಾವಾಗ ಬರಬೇಕು, ಎಲ್ಲಿಗೆ ಬರಬೇಕು, ಏನು ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು, ಇಷ್ಟು ಮಾತ್ರ ಕೇಳ್ತಾ ಇದ್ದೀನಿ.